ವಾರ್ಷಿಕ ಅಂಗವಾಗಿ ಜಾಥಾವನ್ನು ಹಮ್ಮಿಕೊಳ್ಳುತ್ತೇವೆ. ಜಾಥಾ ನಡೆಸಲಿಕ್ಕೆ ಅಂತಂದ್ರೆ ವರ್ಷದಲ್ಲಿ ಇದು 15 ದಿನದಲ್ಲಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸುವುದು, ತಗ್ಗಿನ ಅರಿವನ್ನು. ಈಗ ಸತ್ತ ಮೇಲೆ ಎಲ್ಲರೂ ಅವರ ಕಣ್ಣನ್ನು ಸುಡ್ತಾರೆ, ಮತ್ತೆ ಮಣ್ಣು ಮಾಡ್ತಾರೆ. ಸೊ ಇದನ್ನ ಏನಂತಂದ್ರೆ ಬೇರೆಯವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇದು ಒಂದು ಜಾಥಾ ಮಾಡ್ತಾ ಇದ್ದೇವೆ. ಸೊ ಈ ಜಾಥಾ ವರ್ಷದಲ್ಲಿ ಒಂದು ಸಾರಿ ನಾವು ಈ ತರ ರಾಯಚೂರಲ್ಲಿ ಲಾಸ್ಟ್ ಇಯರ್ ಮಾಡಿದ್ವಿ, ಈ ವರ್ಷ ಮಾಡ್ತಾ ಇದ್ವಿ. ಈ ವರ್ಷ ಅಂತಂದ್ರೆ ಸೋಮವಾರ 8ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಇಂದ MFS ನಮ್ಮ ಕಣ್ಣಿನ ಆಸ್ಪತ್ರೆವರೆಗೂ ಒಂದು ಬ್ಲೈಂಡ್ ವಾಕ್ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ಬರ್ತಾ ಇದ್ದಾರೆ, ಮತ್ತೆ DC ಅವರು ನಿತಿನ್ ಸರ್ ಬರ್ತಾ ಇದ್ದಾರೆ, ಪುಟ್ಟಮಾದೇವಿ ಸರ್ ಬರ್ತಾ ಇದ್ದಾರೆ, ಆಮೇಲೆ DHO ಸರ್ ಡಾಕ್ಟರ್ ಸುರೇಂದ್ರ ಬಾಬು ಸರ್ ಬರ್ತಾ ಇದ್ದಾರೆ, ಮತ್ತೆ ಗಣ್ಯರು ಬರ್ತಾ ಇದ್ದಾರೆ. ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಈಗ ಜಾಸ್ತಿ ಎಲ್ಲ ಆಕ್ಟಿವ್ ಆಗಿರೋದು ಎಲ್ಲ ಮೀಡಿಯಾದಲ್ಲಿ ಎಲ್ಲರೂ ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಇದರಿಂದ ಏನಂದ್ರೆ ಜಾಸ್ತಿ ಅದು ಪ್ರೇರಣೆ ಆಗುತ್ತೆ. ನಾವೆಲ್ಲೇ ಹೋದ್ರೂ ಕೂಡ ಏನಂದ್ರೆ ನಿಮ್ ಪ್ರಕಾರ ಸರಿಯಾಗೇ ಇದೆ. ಸೊ ಒಂದ್ ಸೈಡ್ ಹೋದ್ರೆ ಹೇಗೆ ಅವೇರ್ನೆಸ್ ಆಗುತ್ತೆ ಅಂತ. ಸೊ ಇದೊಂದು ಪಾಕ್ಷಿಕ ಇರೋದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ವಿ, ಇದನ್ನು ಮಾಡ್ತಾ ಇದ್ವಿ, ಪ್ರತಿದಿನನೂ ಮಾಡ್ತಾ ಇದ್ವಿ. ನಾವು ಯಾರೇ ನಮ್ಗೆ ನಮ್ಮ ಆಸ್ಪತ್ರೆ ಬಂದ್ರೆ ಅವ್ರಿಗೆಲ್ಲ ನಾವಲ್ಲೊಂದು ನಮ್ಮ ಹಾಸ್ಪಿಟಲ್ ಒಂದು ನಾವು ಇದನ್ನ ಹಾಕ್ಬಿಟ್ಟಿದ್ವಿ, ಐ ಡೊನೇಷನ್ ನಾವೊಂದು ಫೋಟೋನೇ ಹಾಕ್ಬಿಟ್ಟಿದ್ವಿ. ಪ್ರತಿಯೊಬ್ರು ಆನ್ಲೈನ್ ಮುಖಾಂತರ ಮಾಡ್ಬೋದು, ಮತ್ತೆ ಆಮೇಲೆ ಮ್ಯಾನ್ಯಲ್ ಕೂಡ ಮಾಡ್ಬೋದು ಸರ್. ಆದಷ್ಟು ಸಾಧ್ಯವಾದಷ್ಟು ಜನರಿಗೆ ತಲುಪಲಿ ಅಂತ ಈಗ ನಿಮ್ಮಿಂದ ಸರ್ ಎಷ್ಟೊಂದು ಜನಕ್ಕೆ ನೀವೇ ಒಂಥರ ಈಗ ಎಲ್ಲ ಜನರಿಗೆ ಒಂಥರ ದೇವರಿಗೆ ಎಲ್ಲರೂ ಮೀಡಿಯಾನೇ ಜಾಸ್ತಿ ನೋಡ್ತಾರೆ, ಪೇಪರ್ಸ್ ಓದ್ತಾರೆ. ಸೊ ನಿಮ್ಮಿಂದನೂ ಜಾಸ್ತಿ ಅವೇರ್ನೆಸ್ ಬರುತ್ತೆ.